ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ, ಚೆನ್ನಾಗಿರಬೇಕು ಅಂತ ಭಾವಿಸುವ ಹೃದಯಗಳಲ್ಲಿ ಈ ಹೃದಯ ಕೂಡ ಅಂತ ಪ್ರತಿ ಬಾರಿಯೂ ನಾನು ಹೇಳ್ತಾ ಇರ್ತೀನಿ. ಒಂದು ಖುಷಿಯನ್ನು ಕೇಳಿದರೆ, ನನ್ನ ಮಾತುಗಳನ್ನು ಕೇಳಿ ಬದಲಾಗ್ತಿರೋರಿಗೆ, ನನ್ನ ಮಾತುಗಳನ್ನು ಕೇಳಿ ಸಂಜೀವಿನಿಯಾಗಿ ಮಾರ್ಪಾಡೋಗ್ತಿರೋರಿಗೆ, ಸೊ ಎಲ್ರಿಗೂ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ. ಕಾರಣ ಇಷ್ಟೇ, ನೀನು ಬದಲಾಗು, ನನ್ನ ಮಾತುಗಳನ್ನು ಕೇಳು, ನನ್ನ ಮಾತುಗಳನ್ನು ಕೇಳಲೇಬೇಕು ಅಂತ ಹೇಳುವಂಥ ವ್ಯಕ್ತಿತ್ವ ನಂದಲ್ಲ. ನಾನು ಹೇಳೋದಿಷ್ಟೇ, ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ವ್ಯಕ್ತಿತ್ವ ನಮ್ಮದಾಗಬೇಕು, ನನ್ನದಾಗಬೇಕು, ನಿಮ್ಮೆಲ್ಲರದ್ದು ಆಗಬೇಕು ಅಂತ ಭಾವಿಸೋ ವ್ಯಕ್ತಿತ್ವ ನಂದು. ತುಂಬ ಖುಷಿಯಾಗುತ್ತೆ. ಕೆಲವೊಂದು ಬಾರಿ ನಾನು ಹೆಚ್ಚಿಗೆ ಯೋಚನೆ ಮಾಡಲ್ಲ. ತುಂಬ ಜನ ತಿಳ್ಕೊಬೋದು, ಈ ಸ್ಫೂರ್ತಿದಾಯಕ ಮಾತುಗಳನ್ನು ಯಾರು ಬೇಕಾದರೂ ಆಡ್ಬೋದು. ಈ ಸ್ಫೂರ್ತಿದಾಯಕ ಮಾತುಗಳನ್ನೇನಿದೆ 4 ಲೈನ್ಗಳನ್ನು ಓದಿ ಹೇಳಿದರೆ ಆಯಿತು. ಬಟ್ ಒಂದಂತೂ ಸತ್ಯ, ಯಾವ ವಿಷಯನೂ ಕೂಡ ಹೇಳಿದಷ್ಟು ಸುಲಭ ಅಲ್ಲ. ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವುದು ಅಷ್ಟು ಸುಲಭದ ಮಾತಲ್ಲ. ಒಂದು ಲೈನನ್ನು, ಒಂದು ವಾಕ್ಯವನ್ನು ಆ ಜನರ ಮನಸ್ಸಿಗೆ ಮುಟ್ಟೋ ಹಾಗೆ, ಆ ಜನರ ಮನಸ್ಸಿಗೆ ರೀಚ್ ಆಗೋ ರೀತಿ ಮಾತಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಆ ಕಲೆಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ, ಖುಷಿ ಇದೆ. ಹೆಚ್ಚಾಗಿ ಕರ್ನಾಟಕದ ಎಲ್ಲ ಜನರು ಇಷ್ಟಪಡ್ತಿದ್ದಾರೆ, ಬಹುತೇಕ ಜನರು ನನ್ನ ಮಾತುಗಳನ್ನು ಕೇಳ್ತಿದ್ದಾರೆ. ನನಗಷ್ಟೇ ಸಾಕು. ಎಲ್ರಿಗೂ ಕೂಡ ನಾನು ಕೇಳೋದಿಷ್ಟೇ, ನೊಂದಾಗ ಈ ಮಾತುಗಳನ್ನು ಕೇಳಿ. ನೀವು ಬದಲಾಗಲೇಬೇಕು, ನೀವು ಬದಲಾಗಲೇಬೇಕು ಅಂತ ಹೇಳುವಂಥ ವ್ಯಕ್ತಿತ್ವ ನಂದಲ್ಲ, ಹೇಳುವಂಥ ಅಧಿಕಾರ ಕೂಡ ನನಗಿಲ್ಲ. ಬದಲಾಗೋದಾದರೆ ಈ ಮಾತು ಸಂಜೀವಿನಿ, ಬದಲಾಗೋದಾದರೆ ನಿಮ್ಮ ಮನದ ನೋವಿಗೆ ಈ ಮಾತೇ ಮದ್ದು. ಎಷ್ಟೋ ಬಾರಿ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಮೊನ್ನೆಯಷ್ಟೇ ಒಂದು ಕಡೆ ಹೋದಾಗ ಒಂದು ಹೋಟ್ಲಲ್ಲಿ ಇದ್ದೆ ನಾನು. ಹೋಟ್ಲಿಗೆ ತಿಂಡಿ ತಿನ್ನೋಕ್ಕಂತ ಹೋದೆ. ತಿಂಡಿ ತಿಂತಿರೋ ಮಧ್ಯದಲ್ಲಿ ಆ ಹೋಟೆಲ್ನ ಮಾಲೀಕರು, ಇಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಇಲ್ಲಿ ಬರಬೇಡ ಅಂತ ಹೇಳ್ತಿದ್ರು. ನಾನು ಯಾರಿಗಪ್ಪ ಇವರು? ಆ ಕಡೆ ನೋಡ್ತೀನಿ, ಯಾವುದೋ ಒಂದು ಮಾನಸಿಕ ಅಸ್ವಸ್ಥನನ್ನು ನೋಡಿ ಅವರೊಂದು ಮಾತು ಹೇಳಿದರು. ನಾನು ಕೇಳಿದೆ, ಯಾಕೆ ಓಡಿಸ್ತಾ ಇದ್ದೀರಾ ಸರ್ ಅಂತ. ಅದಕ್ಕೆ ಅವ್ರು ಹೇಳಿದರು, ಹುಚ್ಚ ಸರ್ ಅವನು. ನಾನು ಕೇಳಿದೆ, ಏನಾಯ್ತು ಅವ್ರಿಗಂತ. ಅವ್ರ ಮನೆಯವರೆಲ್ಲ ಹೇಳ್ತಿದ್ರು, ಅವ್ರ ಮನೆಯವರೆಲ್ಲ ನನಗೆ ಪರಿಚಯ ಇದೆ, ಅವ್ರ ಅಣ್ಣ ಹೇಳ್ತಿದ್ರು, ಅವನು ಬೇಕಂತಾನೆ ಮಾಡೋದು, ಬೇಕಂತಾನೆ ಹೇಗೆ ತಿರುಗಾಡ್ತಿದ್ದಾನಂತ. ಒಂದು ಮಾತು, ಯಾರಾದರೂ ಬೇಕಂತ ರಸ್ತೆಯಲ್ಲಿ ಓಡಾಡ್ತಾರ ಸ್ವಾಮಿ, ಮಾನಸಿಕ ಅಸ್ವಸ್ಥರ ಥರ. ನಾವು ಹೇಳೋದಿಷ್ಟೇ, ಆ ವ್ಯಕ್ತಿಯ ಮನಸ್ಸಲ್ಲಿ ಎಷ್ಟು ನೋವಾಗಿದೆಯೋ, ಆ ವ್ಯಕ್ತಿಯ ಮನಸ್ಸಿಗೆ ಎಷ್ಟು ಗಾಯ ಆಗಿದೆಯೋ, ಆ ವ್ಯಕ್ತಿಯ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಾವು ತಿಳ್ಕೊಳ್ಳಲ್ಲ. ನೋಡಿ, ನಮ್ಮ ಮನಸ್ಸಿಗೆ ಬರೋದೇನು, ಆತ ಒಬ್ಬ ಹುಚ್ಚ, ಆ ಹುಚ್ಚನಿಗೆ ನಾವು ನೀನು ಹೋಗು ಸರಿಯಲ್ಲ. ಆ್ಯಂಡ್ ನಿಜವಾದ ಹುಚ್ಚರು ನಾವುಗಳು. ಆತ ಹೇಗಿದ್ದಾನೆ, ಆತನಿಗೆ ನೋವು ಏನಾಯಿತು, ಆತನಿಗೆ ಆ ಪರಿಸ್ಥಿತಿಗೆ ಬರಲು ಕಾರಣ ಯಾರು ತಿಳ್ಕೊಳ್ಳೋಕೆ ರೆಡಿ ಇಲ್ಲ. ನಾವೇ ಕಮೆಂಟ್ ಮಾಡ್ತೀವಿ ನೋಡಿ, ಅವನು ಸರಿ ಇದ್ದಾನೆ, ಬೇಕಂತ ತಿರುಗಾಡ್ತಾನಂತ. ತಪ್ಪು. ನಾನು ಅವ್ರಿಗೆ ಕರೆದು ಹೇಳಿದೆ, ಹಬ್ಬ ಅಂದರೆ ಏನು ತಿನ್ಬೋದು ಸ್ವಾಮಿ ಅವನು? ಹಬ್ಬ ಅಂದರೆ ಏನು ತಿನ್ಬೋದು? ಒಂದೊತ್ತಿನ ಊಟ ತಾನೆ, ಒಂದೊತ್ತಿನ ಊಟ ಕೇಳ್ತಿದ್ದಂತಾನೆ. ಕರೀರಿ ಅವರನ್ನು, ಆ ಒಂದು ಹೊತ್ತಿನ ಊಟ ನಾನು ಕೊಡ್ತೀನಿ ಅಂತ. ನಾನು ಹೇಳೋದಿಷ್ಟೇ ಬಂಧುಗಳೇ, ನಾವು ಮೃಗಗಳಾಗಬಾರ್ದು. ನಮ್ಮ ವ್ಯಕ್ತಿತ್ವಗಳು ಹಾಳಾಗೋದೇ ಇಲ್ಲಿ, ನಾವು ಮೃಗಗಳಾಗಬಾರ್ದು ಬಂಧುಗಳೇ. ಆ ವ್ಯಕ್ತಿಗೆ ಒಂದು ಹೊತ್ತಿನ ಊಟ ಕೊಟ್ಟಿದ್ದ ಕೂಡಲೇ ನಾನೇನು ದೊಡ್ಡ ದಾನವೀರ ಶೂರ ಕರ್ಣನಾಗಲ್ಲ. ಬಟ್ ಆ ಮಾನವೀಯತೆ ಇರಬೇಕಲ್ಲ, ನಿಮ್ಮಲ್ಲೂ ಕೂಡ ಅಂಥ ಮಾನವೀಯತೆಗಳಿರಬೇಕು ಬಂಧುಗಳೇ. ಯಾರನ್ನು ನೋಡಿ ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ನೀವು ಎಷ್ಟು ಸರಿ ಇದ್ದೀರಂತ ತಿಳ್ಕೊಳ್ಳಿ. ನಮ್ಮಲ್ಲೂ ಕೂಡ ಹೇಳಲಾಗದಿರುವಂಥ ಎಷ್ಟೋ ಕಲ್ಮಶಗಳಿದೆ, ಹುಳುಕಿದೆ. ಎಲ್ಲರ ಮನೆ ದೋಸೆ ತೂತೆ ತಾನೆ. ಹೇಳೋದಿಷ್ಟೇ ನಾನು, ಯಾರನ್ನು ಕೂಡ ಆ ವ್ಯಕ್ತಿ ಸರಿ ಇಲ್ಲ, ಅವನಿಗೆ ಆ ಸಂಬಂಧ ಇದೆ, ಅವನಿಗೆ ಈ ಸಂಬಂಧ ಇದೆ, ಅವಳು ಸರಿ ಇಲ್ಲ, ಅವಳಿಗೆ ಆ ಸಂಬಂಧ ಇದೆ. ತಪ್ಪು. ಯಾರ ಜೀವನದಲ್ಲೂ ಕೂಡ ಕತೆ ಕಟ್ಟಕ್ಕೆ ಹೋಗಬೇಡಿ ಸ್ವಾಮಿ. ಯಾಕಂದರೆ ನಿಮ್ಮ ಜೀವನದ ಬಗ್ಗೆ ಇನ್ನೊಬ್ಬರು ಕಾದಂಬರಿನೇ ಬರೀತಿರ್ಬೋದು. ಯಾರು ಸರಿ ಇಲ್ವೋ, ಯಾರು ಸರಿ ಇದ್ದಾರೋ ಆ ಭಗವಂತನಿಗೆ ಬಿಟ್ಟಿದ್ದು, ಆ ಭಗವಂತನಿಗೆ ಗೊತ್ತಿರುತ್ತೆ. ಯಾರ ಜೀವನದಲ್ಲೂ ಕೂಡ ಮೂಗು ತೂರಿಸುವಂಥ ವ್ಯಕ್ತಿತ್ವ ನಮ್ಮದಾಗಬಾರ್ದು. ತಪ್ಪು. ಈ ಭಗವಂತ ಇಲ್ಲಿ ಯಾರನ್ನು ಕೂಡ ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ಇಲ್ಲಿ ಏನಾದರೂ ಈ ಜೀವನ ಸಿಕ್ಕಿದೆ ಅಂದರೆ ಆ ಭಗವಂತ ನಮ್ಮ ಮೇಲೆ ಒಂದು ಏನೋ ಒಂದು ನಂಬಿಕೆ ಇಟ್ಟು ನಮಗೆ ಜೀವನ ಕೊಟ್ಟಿದ್ದಾನೆ.
ಇಲ್ಲಿ ಯಾರಿಗೂ ಕೂಡ ಶಿಕ್ಷಿಸುವಂಥ ಅಧಿಕಾರ ಇಲ್ಲ. ಇಲ್ಲಿ ಯಾರಿಗೂ ಕೂಡ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಯಾರಿಗೂ ಕೂಡ ಇನ್ನೊಬ್ಬರು ಸರಿ ಇಲ್ಲ ಅಂತ ಮತ್ತೊಬ್ಬರ ಹತ್ರ ಹೇಳುವ ಅಧಿಕಾರ ಇಲ್ಲ. ನನ್ನ ಮಾತುಗಳು ಕಾರ ಅನಿಸ್ಬೋದು ಕೆಲವರಿಗೆ, ಬಟ್ ಆ ಕಾರದ ಮಾತುಗಳಿಂದನೇ ಒಂದಷ್ಟು ಹೃದಯಗಳನ್ನು ಗೆಲ್ಲುವಂಥ ವ್ಯಕ್ತಿತ್ವ ನಮ್ಮದಾಗಬೇಕು. ಮೊನ್ನೆಷ್ಟೇ ಒಂದು ಕಾರ್ಯಕ್ರಮದ ರೆಕಾರ್ಡಿಂಗ್ ಬಂತು ನನಗೆ. ಇತ್ತೀಚೆಗೆ ನಾನು ಎಲ್ಲ ಕಾರ್ಯಕ್ರಮದ ರೆಕಾರ್ಡಿಂಗ್ ಮಾಡಲ್ಲ. ಕಾರಣ ಇಷ್ಟೇ, ನನಗೆ ನನ್ನ ಕಾರ್ಯಕ್ರಮದ ರೆಕಾರ್ಡಿಂಗ್ ಇರ್ಬೋದು, ಇಲ್ಲ ನನಗೆ ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ವಿಡಿಯೋಗಳಿರ್ಬೋದು, ಅಥವಾ ಒಂದಿಷ್ಟು ಕಾರ್ಯಕ್ರಮದ ನಿರೂಪಣೆಗಳಿರ್ಬೋದು. ಇದರ ಜೊತೆಗೆ ನಾನು ಒಂದಷ್ಟು ಕಾರ್ಯಕ್ರಮಗಳಿಗೆ ಹಿನ್ನೆಲೆ ಧ್ವನಿ ಆಗೋದು ಕಷ್ಟಕರ ಆಗುತ್ತೆ. ಆದರೂ ಕೂಡ ಕೆಲವರು ತೋರಿಸೋ ಪ್ರೀತಿಗೆ ಕೆಲವರನ್ನು ಬಿಡೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಪ್ರೀತಿ ತೋರಿಸ್ತಾರೆ. ಅವರಿಗೋಸ್ಕರ ಓಕೆ ಅಂತ ಹೇಳ್ತೇನೆ. ಮೊನ್ನೆ ಒಂದು ಕಾರ್ಯಕ್ರಮದ ರೆಕಾರ್ಡಿಂಗ್ ಬಂತು. ಎಲ್ಲ ಮಾತಾಡಿದ್ರು, ಪೇಮೆಂಟ್ ಕೂಡ ಹೇಳಿದ್ದೆ, ಎಲ್ಲ ಕೂಡ ಮುಗೀತು. ಮುಗಿದಾದ ಬಳಿಕ ವಿಡಿಯೋ ಕೂಡ ಕಳಿಸಿದ್ದೆ. ಸ್ವಲ್ಪ ಅಮೌಂಟನ್ನು ಮುಂಚಿತವಾಗಿ ಅಡ್ವಾನ್ಸ್ ಮೂಲಕ ಪಡ್ಕೊಂಡಿದ್ದೆ. ಅವ್ರು ಹೇಗೆ ಹೇಳಿದ್ದಾರೋ ಅದಕ್ಕೆ 10 ಪಟ್ಟು ಅದ್ಭುತವಾಗಿ ನಾನು ಧ್ವನಿ ಕೊಟ್ಟು ನಮ್ಮ ಎಡಿಟರ್ ಭಾಳ ಅದ್ಭುತವಾಗಿ ಎಡಿಟ್ ಮಾಡಿದರು. ಎಲ್ಲ ವಿಡಿಯೋಗಳು ಅವ್ರ ಕೈ ಸಿಕ್ಕಿದ ಬಳಿಕ ಅವ್ರು ಹೇಳಿದರು, ಇಷ್ಟೇನಾ ಅಂತ ಕೇಳಿದರು. ನಾನು ಹೇಳಿದೆ, ಇಷ್ಟೇ ಸ್ವಾಮಿ, ಯಾಕಂದರೆ ನೀವು ಹೇಳಿದ್ದು ಇಷ್ಟು ನಿಮಿಷದ ಪ್ಯಾಕೇಜ್, ಸೊ ಹಾಗಾಗಿ ಅಂತ. ಅದಕ್ಕೆ ಅವ್ರು ಹೇಳಿದರು, ಎಂಥ ಕೆಲಸ ಮಾಡ್ತೇ ಮರಯ್ಯ ನೀನು. ನಾನು ಅವ್ರ ಹತ್ರ ಏನೂ ಕೇಳಿಲ್ಲ. ಉಳಿದಿರುವಂಥ ಹಣ ವಾಪಸ್ ಕೊಡಿ ಅಂತ, ಉಳಿದಿರುವಂಥ ಹಣ ನನಗೆ ಕೊಡಿ ಅಂತ ಹೇಳಿದ ಕೂಡಲೇ ಅವ್ರ ಬಾಯಲ್ಲಿ ಬಂದಿರೋ ಮಾತು, ನೀನೆಂಥ ಕೆಲಸ ಮಾಡ್ತೆ ಅಂತ. ನಾನು ಹೇಳೋದಿಷ್ಟೇ, ಜನ ಒಂದು ಕ್ಷಣ ಹೇಗೆ ಬದಲಾಗ್ತಾರೆ ನೋಡಿ. ನಾನು ಮಾಡಿದಂಥ ಕೆಲಸಕ್ಕೆ ಒಂದು ಸಂಭಾವನೆಯನ್ನು ಕೇಳ್ತಾ ಇದ್ದೀನಿ ಹೊರತು ನಾನು ಅದಕ್ಕಿಂತ ಜಾಸ್ತಿ ಏನೂ ಕೇಳ್ತಾ ಇಲ್ಲ. ನಾನು ಮಾಡಿದಂಥ ಕೆಲಸಕ್ಕೆ ಸಂಭಾವನೆ ಕೇಳಿದ ಬಳಿಕ ಅವ್ರು ಮಾತೇಳಿ ನೀನೇನು ಕೆಲಸ ಮಾಡ್ತಿದ್ದೀಯ ಅಂತ. ನೋಡಿ, 2 ನಾಲಿಗೆ ಆಗಬಾರ್ದು ಯಾವತ್ತೂ ಕೂಡ. ಮಾಡ್ತಿರೋದು ದೇವರ ಹೆಸರಲ್ಲಿ ಕೆಲಸ, ಇವರು ಒಳಗಡೆ ಅನಾಚಾರ, ತಪ್ಪು ಬಂಧುಗಳೇ. ಯಾಕಂದರೆ ಆ ವ್ಯಕ್ತಿಗೆ ನಾನು ನೇರವಾಗಿ ಮಾತಲ್ಲಿ ಕೇಳಿದ್ದೆ, ಹಾಗೂ ಈಗಲೂ ಕೂಡ ಕೇಳ್ತಾ ಇದ್ದೀನಿ, ನಾನು ಎಂಥ ಕೆಲಸ ಮಾಡೋದಾಗಿದ್ದರೆ ಈ ವ್ಯಕ್ತಿ ನನ್ನನ್ನು ಯಾಕೆ ಹುಟ್ಕೊಂಡು ಬರ್ತಿದ್ರು ಅಂತ ಅಲ್ವಾ. ಆ್ಯಂಡ್ ಒಂದಂತೂ ಸತ್ಯ, ಎಲ್ಲ ಕಡೆಯಲ್ಲೂ ಕೂಡ ನಾನಾಗಿರೋಕ್ಕಾಗಲ್ಲ. ಎ ಕೆ ಶೆಟ್ಟಿ ನಡೋರು ರೀತಿಯೇ ಉತ್ತರ ಕೊಡಬೇಕಾಗುತ್ತೆ. ನಿಜ, ಜವಾಬ್ದಾರಿ ಅಂತ ಬಂದಾಗ ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಹುಡುಗ ನಾನು. ಯಾಕಂದರೆ ಮೊನ್ನೆಯ ಗೋವಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅನಿವಾರ್ಯತೆ ಅಂತಾರಲ್ಲ, ಒಂದು ಗೋವಾ ಕಾರ್ಯಕ್ರಮದ ನಿರೂಪಣೆಗೆ ಹೋಗಿದ್ದೆ. ನನಗೆ 4 ದಿನಗಳ ಕಾಲ ನನಗೆ ಜ್ವರ ಇತ್ತು. ಕಾರ್ಯಕ್ರಮ ಮುಗಿಯುತ್ತಿರುವ ಸಂದರ್ಭದಲ್ಲಿ ನನಗೆ ವೇದಿಕೆ ಮೇಲೆ ನಿಂತ್ಕೊಳ್ಳಿಕ್ಕೆ ಆಗ್ತಿಲ್ಲ, ನಿರೂಪಣೆ ಮಾಡಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಅಷ್ಟು ನನಗೆ ಜ್ವರ ಇತ್ತು. ಆದರೂ ಕೂಡ ಆ ವೇದಿಕೆ ಮೇಲಿರುವಂಥ ಗೌರವ, ಆ ಕಾರ್ಯಕ್ರಮದ ಮೇಲಿರುವಂಥ ನನಗೆ ಕರ್ತವ್ಯದ ಮೇಲೆ ಕಾರ್ಯಕ್ರಮ ನಿಭಾಯಿಸಿ ಬಂದೆ. ಕಾರಣ ಇಷ್ಟೇ, ಒಂದು ಹೊತ್ತಿನ ಊಟ ಕೊಡ್ತಿದ್ದೆ. ಆ ಊಟಕ್ಕೆ ನಾವು ನಿಯತ್ತಾಗಿರ್ಬೇಕು ತಾನೆ. ಇಲ್ಲ ನನಗೆ ಹುಷಾರಿಲ್ಲ, ನಾನು ಕಾರ್ಯಕ್ರಮ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ ತಾನೆ. ಏನೋ ಒಂದು ನಂಬಿಕೆ ಇಟ್ಕೊಂಡು ಕರ್ನಾಟಕದ ಹುಡುಗನನ್ನು ಗೋವಾದಲ್ಲಿ ಕರೆಸ್ಕೊಂಡಿದ್ದಾರಂದರೆ ಆ ವೇದಿಕೆಗೆ ತೂಕ ತುಂಬುವಂಥದ್ದು ನನ್ನ ಕರ್ತವ್ಯ. ನಾನು ಹೇಳೋದಿಷ್ಟೇ, ಯಾರು ಏನೇ ಮಾತಾಡಲಿ ನಮ್ಮ ಬಗ್ಗೆ 1000 ಜನ 1000 ಮಾತಾಡಲಿ, ನಾವಾಗಿರೋಣ. ಯಾರಿಗೊತ್ತು? ಅವರಿಗೇನಾದರೂ ನಮ್ಮ ವ್ಯಕ್ತಿತ್ವಗಳ ಬಗ್ಗೆ ಗೊತ್ತಾ? ಮಾತಾಡೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ವಿನಃ ದೇವಸ್ಥಾನದ ಕಳಶವಾಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಬಂಧುಗಳೇ. ಯಾಕಂದರೆ ರಾಜ್ಯದ ಮೂಲೆಯ ಸ್ನೇಹಿತರು ನೀವು ನನಗೆ ಪ್ರೀತಿ ತೋರಿಸ್ತಾ ಇದ್ದೀರಾ. ಇಷ್ಟು ಪ್ರೀತಿ ಮುಂದೆ ನನಗಿಷ್ಟು ಸಾಕು. ನನ್ನ ಭಗವಂತ ಅಂತ ಕೇಳೋದಿಷ್ಟೇ, ರಾತ್ರಿ ಮಲಗುವಾಗ ನನಗೆ ಅದ್ಭುತವಾದ ನಿದ್ದೆ ಬಂದರೆ ನನಗಷ್ಟೇ ಸಾಕು. ಮನಸ್ಸಿನಲ್ಲಿ ನಾನು ಶ್ರೀಮಂತನಾಗಿದ್ದೀನಿ ಅಂತ ಭಗವಂತ ಕೇಳೋದಿಷ್ಟೇ, ಎಲ್ರಿಗೂ ಒಳ್ಳೇದು ಮಾಡಲು. ನಾನು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ನನ್ನ ಭಾವನೆಗಳು ಇಷ್ಟೇ, ಎಲ್ರಿಗೂ ಒಳ್ಳೇದು ಮಾಡು ಭಗವಂತ. ಯಾಕೆ ಹೇಳಿ, ನಾನು ಕೇಳಲ್ಲ. ಆ ಎಲ್ಲರಲ್ಲಿ ನಾನು ಒಬ್ಬ ಇರ್ತೀನಲ್ಲ, ಸಾಕಲ್ವೇ ನನಗೆ? ಸಾಕಲ್ವ? ಎಷ್ಟೋ ಬಾರಿ ಹೇಳ್ತೀನಿ, ಸ್ಫೂರ್ತಿದಾಯಕ ಮಾತುಗಳು 1-2 ಲೈನ್ಗಳನ್ನು ಹೇಳೋದು ಸುಲಭ. ತುಂಬ ಜನ ಹೇಳ್ತಾರೆ 4 ಲೈನ್ಸ್ಗಳನ್ನು ಓದಿದರೆ ಇವರೇನು ಮೋಟಿವೇಶನ್ ಸ್ಪೀಕರ್ ಆಗ್ತಾರಾ? ನಿಜ, ಅಂಥ ಕರ್ತವ್ಯಗಳನ್ನು ನೀವು ಮಾಡಿ
ನಾನು ಹೇಳೋದಿಷ್ಟ, ಇದು ಒಳ್ಳೆ ಮಾರ್ಗ, ಇದೊಂದೊಳ್ಳೆ ಕಂಟೆಂಟ್. ಸ್ಫೂರ್ತಿದಾಯಕ ಮಾತುಗಳು, ನೊಂದ ಮನಸ್ಸಿಗೆ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ವ್ಯಕ್ತಿತ್ವ ನಮ್ಮದಾಗಬೇಕು. ಮನದ ನೋವಿಗೆ ಈ ಮಾತೆ ಸಂಜೀವಿನಿ ಆಗಬೇಕು. ನೊಂದಂಥ ಹೃದಯಗಳಿಗೆ, ಸಾವಿರಾರು ಹೃದಯಗಳಿಗೆ ಈ ಮಾತುಗಳು ಸಂಜೀವಿನಿ ಆಗಬೇಕು. ಅಷ್ಟೇ. ಯಾವುದೋ ಒಂದು ಪದವನ್ನು ನೋಡಿದ ಕೂಡಲೇ ಅದು ಹೇಳೋದು ಸುಲಭ, ಅದನ್ನು ಓದೋದು ಸುಲಭ, ಅದನ್ನು ನೋಡೋದು ಸುಲಭ. ಆದರೆ ಆ ಮಾತುಗಳು ನೊಂದಂಥ ಹೃದಯಗಳಿಗೆ ಮುಟ್ಟಿಸೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಯಾವಾಗಲೂ ಕೂಡ ಒಂದು ಪದನೇ ತಿಳ್ಕೊಳ್ಳಿ. ನಾನು ಈ ಪದ ನಿಮ್ಗೆ ಓದಿದಾಗ ಏನು ಅನಿಸಲ್ಲ, ಈ ಪದವನ್ನು ನೋಡಿದಾಗ ನಿಮ್ಗೇನು ಅನಿಸಲ್ಲ. ಆದರೆ ಆ ಪದಕ್ಕೆ ಧ್ವನಿ ಕೊಟ್ಟು ಭಾವ ತುಂಬಿದ ಪದಗಳಿಗೆ ಜೀವ ತುಂಬೋದಿದೆಯಲ್ಲ, ಅದು ಇಷ್ಟಪಟ್ಟು ಮಾಡಬೇಕು, ಖುಷಿಪಟ್ಟು ಮಾಡಬೇಕು. ಯಾವುದೋ ಒಂದು ಸೆಂಟೆನ್ಸನ್ನು ನಾನು ನೋಡಿದ್ದೆ, ಅಂದುಕೊಳ್ಳುವುದು ಜೀವನ ಅಲ್ಲ, ಹೊಂದಿಕೊಂಡು ಸಾಗುವುದೇ ಜೀವನ ಅಂತ. ನಮ್ಮ ಬಗ್ಗೆ 1000 ಜನ 1000 ಅಂದ್ಕೋಬೋದು. ನಾನು ಸರಿ ಇಲ್ಲ, ನಾನು ಸರಿ ಇದ್ದೀನಿ. ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿಯಾಗಿರುತ್ತೆ. ಎಲ್ಲರ ಅಭಿಪ್ರಾಯಕ್ಕೂ ನಾನು ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ನಾನು ಉತ್ತರ ಕೊಡ್ತಾ ಹೋದರೆ ನಾನಾಗಿರಲ್ಲ. ನಾನು ಇರೋದೇ ಹೇಗೆ? ಸರಿ ಇಲ್ಲ ಅಂದರೆ ಆಯ್ತು, ಸರಿ ಇಲ್ಲ, ನಾನು ಸರಿ ಇದ್ದೀನಿ ಅಂದರೆ ಹೌದಾ ಸರಿ, ಇಷ್ಟೇ. ಸರಿ ಇಲ್ಲ ಅಂದವ್ರ ಜೊತೆ ನಾನೇನಕ್ಕೆ ವಾದ ಮಾಡಲಿ? ನನ್ನ ಸಮಯ ವ್ಯರ್ಥ. ನಮ್ಮನ್ನು ಯಾರು ಪ್ರೀತಿ ತೋರಿಸ್ತಾರೆ ನೋಡಿ, ಅವ್ರ ಜೊತೆ ನಾವು ಪ್ರೀತಿ ತೋರಿಸೋಣ, ಅವ್ರ ಜೊತೆ ಸಮಯ ಕಳೆಯೋಣ. ಯಾಕಂದರೆ ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಅವ್ರುಗಳು ರೆಡಿ ಇದ್ದಾರಲ್ಲ ಅಲ್ವಾ? ತುಂಬ ಜನ ಹೇಳ್ತಾರೆ, ಯಾರನ್ನು ಕೂಡ ನಾವು ಪ್ರಶ್ನೆ ಮಾಡುವಂಥ ವ್ಯಕ್ತಿತ್ವ ನಮ್ಮದಾಗಬಾರ್ದು. ತುಂಬ ಜನ ಹೇಳ್ತಾರೆ, ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ ಸರ್, ನೀವು ಬಿಗ್ ಬಾಸ್ನಲ್ಲಿ ಇರಬೇಕಿತ್ತು, ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕಿತ್ತು, ನೀವು ಸೀರಿಯಲಲ್ಲಿ ಇರಬೇಕಿತ್ತು. ನಿಜ, ತಪ್ಪಿಲ್ಲ, ಅವರ ಭಾವನೆಗಳೇನೂ ತಪ್ಪಿಲ್ಲ. ಬಟ್ ಇದನ್ನು ಸ್ಟಾಪ್ ಮಾಡಿಬಿಟ್ಟು ಬಂದು ನೀವು ಬಿಗ್ ಬಾಸಿಗೆ ಹೋಗಬೇಕು, ನೀವು ಅಲ್ಲಿಗೆ ಹೋಗಬೇಕು, ನೀವು ಇಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ತಪ್ಪಾಗಿಬಿಡುತ್ತೆ. ನನಗಿದರಲ್ಲೇ ತೃಪ್ತಿ ಇದೆ, ನನಗಿದರಲ್ಲೇ ನೆಮ್ಮದಿ ಇದೆ, ನನಗಿದರಲ್ಲೇ ಸಂತೃಪ್ತಿ ಇದೆ, ನನಗಿದರಲ್ಲೇ ಖುಷಿ ಇದೆ, ನನಗಿದರಲ್ಲೇ ಭಗವಂತ ನೀಡುವಷ್ಟು ಖುಷಿ ಕೊಟ್ಟಿದ್ದಾನೆ ಅಲ್ವಾ? ಬದುಕು ಅನುಭವಗಳ ಸಂತೆ, ಗಂಟೆ ಗಂಟೆಗೊಂದು ಪಾಠ, ನಿಮಿಷಕ್ಕೊಂದು ಅನುಭವ. ದುಡಿಯೋದಾದರೆ ಯಾವ ರೀತಿಯಾದರೂ ದುಡಿಬೋದು ಸ್ವಾಮಿ. ನಾನು ಹೇಳೋದಿಷ್ಟೇ, ಆ ದುಡಿಮೆ ನಮಗೆ ನಿಯತ್ತಾಗಿರಬೇಕು. ಆ ದುಡಿಮೆ ನಮಗೆ ಒಂದು ಹೊತ್ತಿನ ಊಟ ಕೊಡಬೇಕು. ಆ ಕೆಲಸ ಯಾವುದಾದ್ರೇನು ಒಳ್ಳೆ ಕೆಲಸ ಆಗಿರಬೇಕು ಅಂತ ಪ್ರತಿ ಬಾರಿಯೂ ನಾನು ಹೇಳ್ತಾ ಇರ್ತೀನಿ. ಈಗಲೂ ಕೂಡ, ಮುಂದೆಯೂ ಕೂಡ, ಯಾವಾಗಲೂ ಕೂಡ, ಎಂದೆಂದಿಗೂ ಕೂಡ ನಾನು ಹೇಳೋದಿಷ್ಟೇ, ಜನ ಏನು ಪ್ರೀತಿ ಕೊಟ್ಟಿದ್ದಾರೆ, ಯಾವ ಮಟ್ಟಕ್ಕೆ ಹೋದರೂ ಕೂಡ, ಯಾವ ಮಟ್ಟದಲ್ಲಿದ್ದರೂ ಕೂಡ, ಬೆಟ್ಟಿಂಗ್ ಆ್ಯಪ್ಗಳಿಗೆ ಪ್ರಮೋಷನ್ ನಾನು ಯಾವತ್ತೂ ಮಾಡೋನಲ್ಲ, ಮಾಡೋದು ಇಲ್ಲ, ನನಗೆ ಬೇಕಾಗೂ ಇಲ್ಲ. ಯಾಕಂದರೆ ಲಕ್ಷಾಂತರ ಜನರಿಗೆ ಸಂಜೀವಿನಿಯಾಗಿ ನಾನೇ ಆ ಅಪ್ಲಿಕೇಶನ್ಗಳಿಗೆ ಪ್ರಮೋಷನ್ ಮಾಡಿದರೆ, ಆ ಜಾಹೀರಾತುಗಳಿಗೆ ಧ್ವನಿ ಕೊಟ್ಟರೆ ನನ್ನ ವ್ಯಕ್ತಿತ್ವ ಏನಾಗುತ್ತೆ ಸ್ವಾಮಿ? ನಾನು ಜನರಿಗೆ ಏನು ಸಂದೇಶ ಕೊಡಬಲ್ಲೆ? ನಾನು ಹೇಳೋದಿಷ್ಟೇ, ಯಾರೆಲ್ಲ ಪ್ರಮೋಷನ್ಗಳು ಮಾಡ್ತೀರಾ ದಯವಿಟ್ಟು ಜನರಿಗೆ ಒಂದು ಒಳ್ಳೆ ದಾರಿ ತೋರಿಸುವಂಥ ಪ್ರಮೋಷನ್ಗಳನ್ನು ಮಾಡಿ. ತಪ್ಪಿಲ್ಲ, ಪ್ರಮೋಷನ್ ಮಾಡೋದು ತಪ್ಪಿಲ್ಲ ನಾನು ಹೇಳ್ತಿರೋ. ಬಟ್ ಹಣ ಕೊಡ್ತಾರಂತ ನಮ್ಮ ಮನೆಯ ಮಕ್ಕಳನ್ನು ಬೀದಿಗೆ ತರೋ ತಪ್ಪಲ್ವ ಸ್ವಾಮಿ? ಹೇಳಬೇಕು ಅನಿಸ್ತು, ಹೇಳಿದೆ ಅಂತ ಹೇಳ್ತಾ ತುಂಬ ಖುಷಿ ಆಗ್ತಿದೆ. ನಾನು ಹೇಳಿದ್ನಲ್ಲ, ಯಾವುದೋ ಪದಗಳನ್ನು ನಾವು ಕೇಳೋದು ಸುಲಭ, ಆ ಪದಗಳಿಗೆ ಧ್ವನಿ ಕೊಟ್ಟು ಮಾತಾಡೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ. ಹೇಳ್ತೀನಿ ಕೇಳಿ. ಅಂತಿಮವಾಗಿ ಇಷ್ಟೇ ಬದುಕು. ಕೊನೆ ಗಳಿಗೆಯಲ್ಲಿ ನಮ್ಮ ಪರಿಚಯಸ್ಥರೇ ನಮ್ಮ ಸತ್ತ ದೇಹದ ಮುಂದೆ ನಿಂತು ಇನ್ನು ಎಷ್ಟು ಸಮಯ ಹಿಡಿದು ಎಂದು ಪ್ರಶ್ನಿಸುವರು. ಹೆಚ್ಚು ಹೊತ್ತಾದರೆ ಲೊಚಗುಟ್ಟುವರು, ಪಿಸುಗುಟ್ಟುವರು, ಯಾವಾಗ ಎತ್ತುತ್ತೀರಾ? ಇಷ್ಟೇ ಬದುಕಯ್ಯ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು. ಬರೇ ಬೂದಿಯಾಗುವುದಕ್ಕಾಗಿ ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಾನೆಂದು. ಇದು ನಿನ್ನ ಜೀವನ, ನಿನ್ನ ಜೀವನಕ್ಕೆ ನೀನೇ ಹೊಣೆ. ಇಲ್ಲಿ ಯಾರು ಬಂದು ನಿನ್ನನ್ನು ಕಾಪಾಡೋದಿಲ್ಲ. ಉರಿದು ಬೂದಿಯಾಗುವ ಬದಲು ಉರಿದು ಬೆಳಕಾಗಿ ಬಾಳೋಣ. ಇಷ್ಟೇ. ಹಾಗಂತ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಿಲ್ಲ. ಏನು ಹೇಳಿದೆ ಕೇಳಿದ್ರೆ,
ಆ ಪದಗಳ ಆ ವಾಯ್ಸ್ ಮಾಡ್ಯುಲೇಷನ್ ಮಾಡೋದಿದೆಯಲ್ಲ, ಆ ಥರ ಮಾತಾಡಿ ಜನರ ಮನಸ್ಸಿಗೆ ಮುಟ್ಸೋದಿದೆಯಲ್ಲ, ಅದು ನಿಜವಾದ ಧ್ವನಿ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ನಿಮ್ಮ ಮುಖದ ಮೇಲೆ ನಗು ಇರಲಿ. ಜೀವನ ಅಂದರೆ ನಾನು ಹೇಳಿದಷ್ಟೇ, ಜೀವನ ಗೋಣಿ ಚೀಲ ಇದ್ದಂತೆ, ಚಂದವಾ ಇದ್ದಾಗ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಮಾತ್ರ ಕಾಲಡಿಗೆ ಹಾಕುವರು ಅಂತ ಹೇಳ್ತಾ ಈ ಕರಾವಳಿ ಹುಡುಗನಿಂದ ಮತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನನ್ನ ವೀಡಿಯೋಗಳನ್ನು ಇಷ್ಟಪಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಖುಷಿಯಾಗಿರಿ, ಖುಷಿಯಾಗಿರಿ. ಸೊ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ, ನಿಮ್ಮ ಬಗ್ಗೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನೀವಾಗಿರಿ. ಯಾಕಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಮಾತಾಡೋರು ಯಾರು ಕೂಡ ನಮ್ಮ ಕರೆದು ಊಟ ಹಾಕಲ್ಲ ಅಂತ ಹೇಳ್ತಾ, ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಇವತ್ತಿನ ಈ ಸ್ಫೂರ್ತಿದಾಯಕ ಮಾತಿನ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಾಧ್ಯವಾದರೆ ನೊಂದಂಥ ಎಷ್ಟೋ ಹೃದಯಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತೆ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.